ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಇಟ್ಸ್ ವೆದರ್ ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ ವೆದರ್ ಸಿಕ್ಕಾಬಟ್ಟೆನೆ ಸಕ್ಕದಾಗಿದೆ. ಆ್ಯಂಡ್ ನಾನಿವತ್ತು ನಿಮಗೆ ಈ ಸನ್ಗ್ಲಾಸ್ ಹಾಕ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದೇನು ಕ್ಯಾಮ್ರಾ ಇರೋ ಸನ್ಗ್ಲಾಸ್ ಅಲ್ಲ, ಒಂದು ಕೂಪನಲ್ಲಿ ತೊಗೊಂಡ್ವಿ. ಸೊ ಹಾಗಾಗಿ ಹಿಂಗೆ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮೇಲೆ ಬಂದರೆ ಸೂರ್ಯನೇ ಇಲ್ಲ, ಫುಲ್ಲು ಮೋಡ ಮೋಡ. ಆಗಲೇ ಒಂದು ರೌಂಡ್ ಮಳೆ ಬಂದಿದೆ. ಹೆಂಗಿದೆ ಅಂದರೆ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ವೋ, ಸಕ್ಕದಾಗಿದೆ, ಅಲ್ಲಿ ನೋಡ್ಬೇಕು ನೀವು. ಆ್ಯಕ್ಚುಲಿ ಇದು ಪೋಲರೈಸ್ ಗ್ಲಾಸಸ್ಸು, ಸೊ ಆ ಲೇಯರ್ಸ್ ಆಫ್ ಲೈಟ್ಸ್ ಬೀಳ್ತಾ ಇರೋದಂತೂ ಇನ್ನೂ ಸಕ್ಕದಾಗಿ ಕಾಣಿಸ್ತದೆ. ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಬಟ್ ಆ ವಿಡಿಯೋನ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಿದ್ದೆ ಅಂತಂದರೆ, ಆ ವಿಡಿಯೋದಲ್ಲಿ ಮೆಲೋನಿಗೆ ಟ್ರಂಪ್ ಏನು ಹೇಳಿದ್ರು, ಹಾಗೆ ಮೆಲೋನಿ ಅದಕ್ಕೆ ಏನು ರಿಪ್ಲೈ ಮಾಡಿದರು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ನಾನು ಆ ವಿಡಿಯೋನ ಆ ಕಾರಣಾಂತರಗಳಿಂದ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದು ಸಿಕ್ಕಾವಡೆ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಜಿಯೋ ಪೊಲಿಟಿಕ್ಸ್. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಹಂಗೆ ನನ್ನ ಮೇಲೆ ಬಂದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದು ಇಟಾಲಿಯನ್ ನ್ಯೂಸ್ ಚಾನಲ್ಗೆ ಟ್ರಂಪ್ ಅವ್ರು ಏನ್ ಮಾಡ್ತಾರೆ, ಒಂದು ವಾಯ್ಸ್ ಇಂಟರ್ವ್ಯೂ ಕೊಡ್ತಾರೆ. ಅದರಲ್ಲಿ ಏನ್ ಹೇಳ್ಬಿಡ್ತಾರೆ ಅಂತ ಅಂದ್ರೆ, ಮೆಲೋನಿ ಇದಾರಲ್ವಾ, ಅವರು ನನಗೆ ಫೋಟೋಸ್ ಪಿಕ್ ಮಾಡ್ತಾ ಇದ್ರು. ಅಂಡ್ ಅವ್ರು ಪಿಕ್ ಮಾಡ್ತಾ ಇದಕ್ಕೆ ನಂಗೆ ನೋಡಕ್ ಆಗ್ತೀರಾ, ನಾನು ಅವ್ರಿಗೆ ಈ ಒಂದು ಫೋಟೋ ಕೊಟ್ಟೆ ಅಂತ ಅವ್ರು ನ್ಯೂಸ್ ಸೊ ಅದಕ್ಕೆ ಮಾತಾಡಿದ್ಮೇಲೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗುತ್ತೆ. ಎಲ್ಲಾ ಕಡೆನೂ ಅದೇ ನ್ಯೂಸ್ ಹರಿದಾಡ್ಬಿಡುತ್ತೆ. ಸೊ ಹಿಂಗಾದ್ಮೇಲೆ ಅದಕ್ಕೆ ಮೆಲೋನಿ ಅವ್ರು ರಿಪ್ಲೈ ಮಾಡದೇ ಇದ್ರೆ ಸರಿ ಇರುತ್ತಾ? ಸೊ ಅವ್ರು ರಿಪ್ಲೈ ಮಾಡ್ತಾರೆ, ನಾನಾಗ್ಲಿ ಇಟಲಿ ಆಗ್ಲಿ ಯಾರ ಮುಂದೆನೂ ನಾವು ಪಿಕ್ ಮಾಡೋದಿಲ್ಲ ಅಂತ ಅವರು ರಿಪ್ಲೈ ಮಾಡ್ಬಿಡ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ಸುಮ್ನಿರ್ಬೇಕಾಗಿತ್ತಲ್ವಾ ಟ್ರಂಪ್ ಬಾಸ್ ತಾತ. ಸೊ ಅವ್ರು ಸುಮ್ನಿರಲ್ಲ. ಅವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ, ಅವರು ಅವ್ರ ಎಕ್ಸ್ ಅಕೌಂಟ್ ಅಲ್ಲಿ ಒಂದಿಷ್ಟು ಅಂದ್ರೆ, ನಾನು ಅವ್ರಿಗೆ ಫೋಟೋ ಕೊಟ್ಟಿದ್ದ ಕಾರಣ ಏನು ಅಂತ ಅಂದ್ರೆ, ಅವ್ರು ನನ್ನ ಹತ್ರ ಪಿಕ್ ಮಾಡ್ತಾ ಇದ್ರು. ಹಾಗೆ ಅವ್ರಿಗೆ ಇಟಲಿ ಪಾಪ್ಯುಲಾರಿಟಿ ಕಡಿಮೆ ಆಗೋಗಿದೆ. ಹಾಗೆ ಅವರು ನಮ್ಗೆ ಈ ಟೈಮ್ ಅಲ್ಲಿ ಅವ್ರ ಏರ್ಪೋರ್ಟ್ಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತೀರಾ, ನಮ್ಗೆ ತುಂಬಾ ಡಿಸ್ಅಡ್ವಾಂಟೇಜಸ್ ಆಗಿದೆ ಅಂತ ಅವರು ಆ ಟ್ವಿಟ್ ಅಲ್ಲಿ ಬರ್ದಿರ್ತಾರೆ. ಆ ಎಕ್ಸ್ ಅಕೌಂಟ್ ಅಲ್ಲಿ ಒಂದು ಟ್ವಿಟ್ ಮಾಡಿರ್ತಾರಲ್ಲ, ಅದರಲ್ಲಿ ಬರ್ದಿರ್ತಾರೆ. ಸೊ ಅದರಿಂದ ಇನ್ನೂ ಜಾಸ್ತಿ ಇಂಟರ್ನೆಟ್ ಸ್ಪಾರ್ಕ್ ಆಗುತ್ತೆ. ದಟ್ ಇಷ್ಟೊಂದು ಅವಮರ್ಯಾದೆ ಮಾಡಬಾರ್ದಾಗಿತ್ತಲ್ವಾ ಯಾರಿಗೂ ಒಂದು ದೇಶಕ್ಕೆ. ಸೊ ಅಂಡ್ ಅವರು ಅಷ್ಟು ದೊಡ್ಡ ದೇಶ ಅಂತಾನು ನೋಡ್ದಿರಾ, ಅವರು ಅವ್ರ ದೇಶಕ್ಕೋಸ್ಕರ ಅವರು ಅಷ್ಟು ದೇಶ ಕೂಡ ಎದುರಾಕೊಂಡು ಮಾತಾಡಿದ್ರಲ್ಲ. ಸೊ ಅದನ್ನ ಎಲ್ಲಾ ಕಡೆಯಿಂದ ಮುಂಚೆಗೆ ಬಂದದಕ್ಕೋಸ್ಕರ. ಇಟಲಿ ಒಂದ್ ಚಿಕ್ಕ ದೇಶ ಆಗಿದ್ರು ಅವರು ಎಷ್ಟು ದೊಡ್ಡ ದೇಶ ಅಲ್ವಾ, ಅವರ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ, ಅದಕ್ಕೋಸ್ಕರ ಎಲ್ಲಾ ಕಡೆಯಿಂದನೂ ಅವ್ರಿಗೆ ಒಳ್ಳೆ ಮಾತುಗಳು ಕೇಳ್ಬಂತು. ಅಂಡ್ ಎಲ್ಲಾರು ಅವ್ರಿಗೆ ಕಂಗ್ರಾಚುಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ದಟ್ ಯು ಆರ್ ಸೋ ಕಾನ್ಫಿಡೆಂಟ್ ಹಾಗೆ ಹೀಗೆ ಅಂತ. ಸೊ ಅದೇ ಟೈಮಲ್ಲಿ ಇವ್ರು ಟ್ವೀಟ್ ಮಾಡಿದ್ರಲ್ಲ, ಸೊ ಅಲ್ಲಿ ಇವಾಗ ಇನ್ನೊಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಆಯ್ತು. ದಟ್ ಈ ತರ ಎಲ್ಲ ಮಾತಾಡ್ಬಾರ್ದಾಗಿತ್ತು ಒಂದು ದೇಶ ಲೀಡರ್ಗೆ, ಖಾಲಿ ಒಂದು ಫೋಟೋಗೋಸ್ಕರ. ಅದು ಈ ತರ ಎಲ್ಲ ಮಾತಾಡೋದ್ರಿಂದ ಟ್ರಂಪ್ ಏನ್ ಅನ್ಕೊಂಡಿದ್ರು, ಅವ್ರ ಕೆಳಗಡೆ ಬಂದು ಅವರು ಇವ್ರ ಲೆವೆಲ್ ಅಲ್ಲೇ ಮಾತಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಆದ್ರೆ ಮೆಲೋನಿ ಅವ್ರು ಏನ್ ಮಾಡಿದ್ರು ಅಂತ ಅಂದ್ರೆ, ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಅವರು ಒಂದಿಷ್ಟು ಕಥೆ ಬರೋ ಹಾಕಿದ್ರು, ದ್ಯಾಟ್ ನಾವ್ ಯಾರಿಗೂ ಪಿಕ್ ಮಾಡೋದಿಲ್ಲ. ಹಾಗೆ ಈ ಮನುಷ್ಯನ್ಗೆ ನಾವು ಸಪೋರ್ಟ್ ಮಾಡೋದು. ಮೆಲೋನಿ ಅವರು ಇಂಗ್ಲಿಷ್ ಅಲ್ಲಿ ಏನ ಬರದಾಗ್ತಾರೆ ಅಂತ ಅಂದ್ರೆ, ನಾವು ಯಾರಿಗೂ ಮೆಲೋನಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತ ಹಾಕ್ತಾರೆ ಅಂತ ಅಂದ್ರೆ, ನಾವ್ ಯಾರ ಮುಂದೆನೂ ಪಿಕ್ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ಹಾಗೆ ನಾವು ನಮ್ಮ ಕಾಲ್ ಮೇಲೆ ನಿಂತಿರುವಂತಹ ದೇಶ, ನಾವು ಬೇರೆ ಯಾವ್ದೋ ದೇಶ ನಮ್ಮ ಮೇಲೆ ಈ ತರ ಪಿಕ್ ಮಾಡ್ತಾ ಇದೆ, ಈ ತರ ವರ್ಡ್ಸ್ ನ ಬಳಸೋದ್ರಿಂದ ಅವ್ರು ಗ್ರೇಟ್ ಆಗ್ಬೋದು ಅಂತ ಅನ್ಕೊಂಡ್ರೆ ಇಟ್ಸ್ ನಾಟ್ ಟ್ರೂ. ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾವಡೆ ಉದ್ದ ಬರ್ದಾಕ್ಬಿಟ್ರು. ಅಂಡ್ ಅದಕ್ಕೆ ರಷ್ಯಾ ಕಡೆಯಿಂದನೂ ಹಾಗೆ ತುಂಬಾ ಅವ್ರು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯನ ಮೆನ್ಷನ್ ಮಾಡಿದ್ರು. ಅದರಲ್ಲಿ ಏನಂತ ಅಂದರೆ, ನಮ್ದೇನು ಅಲಯನ್ಸ್ ಇದೆಯಲ್ಲ ಅದು ಇವಾಗೂ ಹೀಗೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ಆದರೆ ಅದರಲ್ಲಿ ಈ ಏನು ಅಮೇರಿಕಾ ಇದೆಯಲ್ಲ, ಈ ಅಮೇರಿಕಾ ಇನ್ವಾಲ್ವ್ ಆಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಅವರು ಫಸ್ಟ್ ಟೈಮ್ ಒಂದು G7 ಕಂಟ್ರಿ ನಾವು ಅಮೇರಿಕನ್ ಅಲಯನ್ಸ್ನ ಇಷ್ಟಪಡ್ತಾ ಇಲ್ಲ ಅಥವಾ ವಿ ಆರ್ ನಾಟ್ ಇಂಟು ಇಟ್ ಅಂತ ಹೇಳಿರೋ ಒಂದು ಉದಾಹರಣೆ. ಸೊ ಇದನ್ನ ನಾನು ಓದಿದ ಮೇಲಂತೂ ನಿಮ್ಗೆ ಬಂದು ಶೇರ್ ಮಾಡಲೇಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ವಿಡಿಯೋ ಮಾಡಿದೆ.
ರೂಪಾಯಿ ಗಿಫ್ಟ್ ತೋರಿಸ್ತೀನಿ ಬನ್ರಿ. ದಿಸ್ ಇಸ್ ದಟ್. ಸೊ ಹೇಗಿದೆ ಕಮೆಂಟ್ ಡೌನ್. ಬ್ಯಾಂಗ್ಳೂರ್ ವೆದರ್ ಅಂತೂ ಸೂಪರ್ ಆಗಿದೆ. Bye. Like, share and subscribe.